ನಮಸ್ಕಾರ. ನಾನು ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ, ಕಿಡ್ನಿ ತಜ್ಞರು, ಚಿರಾಯಿ ಹಾಸ್ಪಿಟಲ್. ಇವತ್ತಿನ ದಿನ ನಾವು ಏನು ಖುಷಿ ಪಡ್ತಾ ಇದ್ದೀವಿ ಅಂತಂದರೆ, ನಮ್ಮಂಥ ಕಲಬುರಗಿ ಅಂತ ಭಾಗದಲ್ಲಿ ನಾವು ಕಿಡ್ನಿ ಕಸಿ ಅಂತ ಆಪ್ರೇಷನ್ ನಾವು ಈಗ ತುಂಬ ಒಂದು 6-7 ವರ್ಷದಿಂದ ಮಾಡ್ತಾ ಇದ್ದೀವಿ. ಒಂದು 50 ಮೇಲೆ ನಾವು ಕಿಡ್ನಿ ಕಸಿ ಮಾಡಿದ್ವಿ. ಇದು ಯಶಸ್ವಿಯಾಗಿ ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ. ಆ್ಯಂಡ್ ಅದು ಅಷ್ಟೇ ಅಲ್ಲ, ಇದು 50ರಲ್ಲಿ ಒಂದು 50% ಜನರಿಗೆ ನಾವು ಆಯುಷ್ಮಾನ್ ಭಾರತ್ ಸ್ಕೀಮ್ನಲ್ಲಿ ತುಂಬ ಫ್ರೀಯಾಗಿ ಮಾಡಿದ್ವಿ ಈ ಆಪ್ರೇಷನ್. ಆ್ಯಂಡ್ ಅವರಿಗೆ ಲೈಫ್ ಲಾಂಗ್ ನಾವು ಮೆಡಿಸಿನ್ಸ್ ಫ್ರೀ ಆಯುಷ್ಮಾನ್ ಭಾರತ್ ಸ್ಕೀಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಅವರಿಗೆ ಸೌಲಭ್ಯ ಇದೆ. ಆ್ಯಂಡ್ ಈ ಹೇಳೋ ತಾತ್ಪರ್ಯ ಏನಂತಂದರೆ, ಮುಂಚೆ ಎಲ್ಲ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ದೊಡ್ಡ ದೊಡ್ಡ ಆಪ್ರೇಷನ್ ಬರೀ ದೊಡ್ಡ ಊರಿನಲ್ಲಿ ಆಗುತ್ತೆ ಅಂತಂತ ನಂಬಿಕೆ ಇತ್ತು. ಬಟ್ ಇವತ್ತು ನಮ್ಮ ಗುಲ್ಬರ್ಗ ಭಾಗದಲ್ಲೂ ನಾವು ಫೋರ್ಟಿಸ್ ಹಾಸ್ಪಿಟ್ಲ್ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಇವತ್ತು ನಾವು ಒಂದು 50ಕ್ಕಿಂತ ಮೇಲೆ ಕಿಡ್ನಿ ಕಸಿ ಮಾಡಿದ್ವಿ. ಎಲ್ಲ ಥರ ಮಾಡಿದ್ವಿ. ಬಡವ್ರ ಜನ ಮಾಡಿದ್ವಿ, ಹಳ್ಳಿಯರ ಜನ ಮಾಡಿದ್ವಿ, ಬಿಹಾರ್ಲಿಂದ ಜನ ಮಾಡಿದ್ವಿ, ಸೋಲಾಪುರ ಜನರಿಗೆ ಮಾಡಿದ್ವಿ. ಇಷ್ಟೆಲ್ಲ ಕಾಂಬಿನೇಷನ್. ಸಣ್ಣ ಮಕ್ಕಳು ಕೂಡ ನಾವು ಕಿಡ್ನಿ ಮಾಡಿದ್ವಿ. ನಮ್ಮ ಆಸ್ಪತ್ರೆಯಲ್ಲಿ ಬರೀ ಕಿಡ್ನಿ ಕಸಿ ಅಷ್ಟೇ ಅಂತಲ್ಲ, ಈಗ ನಮ್ಮಲ್ಲಿ ಸುಮಾರವಾಗಿ ನಾವು ಒಂದು ತಿಂಗಳಿಗೆ 1,000ಕ್ಕಿಂತ ಮೇಲೆ ನಾವು ಡಯಾಲಿಸಿಸ್ ಮಾಡ್ತಾ ಇದ್ವಿ. ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕಲಬುರಗಿ ಭಾಗದಲ್ಲಿ ದಿನಕ್ಕೆ ದಿವಸ ಕಿಡ್ನಿ ವೈಫಲ್ಯ ಸಂಖ್ಯೆ ಜಾಸ್ತಿ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ಇರೋದು ಸಕ್ಕರೆ ಕಾಯಿಲೆ, BP ಕಾಯಿಲೆ. ಜನ ಚೆಕ್ ಮಾಡ್ತಾ ಇಲ್ಲ, ರೆಗ್ಯುಲರಾಗಿ ಚೆಕಪ್ ಮಾಡ್ತಾ ಇಲ್ಲ. ನಮ್ಮ ಕಲಬುರಗಿ ಭಾಗದಲ್ಲಿ ತುಂಬ ಬಿಸಿಲು ಇರೋದ್ರಿಂದನೂ ತುಂಬ ಜನರಿಗೆ ಕಿಡ್ನಿ ಹಳ್ಳ ಆಗಿ ಅದಕ್ಕೆ ಕೂಡ ವೈಫಲ್ಯ ಆಗಲಿಕ್ಕೆ ಕಾರಣ ಇರ್ತದೆ. ಸೊ ಇವತ್ತಿನ ದಿವಸ ನಾನು ಏನು ಹೇಳಕ್ಕೆ ಇಚ್ಛಪಡ್ತೀನಿ ಅಂತಂದರೆ, ನಾವು ಕಿಡ್ನಿ ನಮಗೆ ಕಾಪಾಡ್ಕೋಬೇಕು. ಒಳ್ಳೆ ಆಹಾರ, ಚೆನ್ನಾಗಿ ನೀರು ಕುಡಿಬೇಕು, ಉಪ್ಪು ಕಮ್ಮಿ ಸೇವನೆ ಮಾಡಬೇಕು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಯಾವುದು ತೊಗೋಬಾರ್ದು, ಧೂಮ್ರಪಾನ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು. ಅದು ಅಲ್ಲದೆ ಯಾವುದೋ ಕಾರಣಕ್ಕೆ ಕಿಡ್ನಿ ವೈಫಲ್ಯ ಆದ್ರೂ ಕಿಡ್ನಿ ಕಸಿ ಅಂತ ದೊಡ್ಡ ಆಪರೇಷನ್ ಇವತ್ತು ನಮ್ಮ ಕಲಬುರಗಿ ಭಾಗದಲ್ಲಿ ಚಿರಾಯಿ ಹಾಸ್ಪಿಟಲಲ್ಲಿ ಇದ್ರದ್ದು ಫೆಸಿಲಿಟಿ ನಮ್ಮ ಹತ್ರ ಇದೆ. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಬಸವೇಶ್ ವೈದ್ಯನಾಥ್ ಪಾಟೀಲ್. ಸುಮಾರು 10 ವರ್ಷದಿಂದ ನಾನು ಕಿಡ್ನಿ ಕಸಿ ಆಪರೇಷನ್ನಲ್ಲಿ ಇದ್ದೀನಿ. ನಾವು ನನ್ನ ಜನರಲ್ ಸರ್ಜರಿ ಗುಲ್ಬರ್ಗ ಮುಗಿಸಿದಾಗ ಬೆಂಗಳೂರಿಗೆ ಹೋಗಿ ಯಾವಾಗ ನಾನು ಏನು ಮಾಡಬೇಕು, ನಮ್ಮ ಜನರಿಗೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿದಾಗ ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಸರ್ ಟೀಮಿಗೆ ಜಾಯ್ನ್ ಆಗಿ ನಾನು 2013 ಜಾಯ್ನ್ ಆಗಿ 5 ವರ್ಷ ಸತತವಾಗಿ ಅವ್ರ ಹತ್ರ ಟ್ರೈನಿಂಗ್ ಆಯಿತು. ಟ್ರೈನಿಂಗ್ ಆಗಿದ್ಮೇಲೆ ಸರ್ ಟ್ರೈನಿಂಗ್ ಆಯಿತು, ನಾವು ಏನು ಮಾಡಬೇಕು ನೆಕ್ಸ್ಟ್ ಅಂತಂದಾಗ ಮಂಜುನಾಥ್ ಸರ್ ಜೊತೆ ಡಿಸ್ಕಸ್ ಮಾಡಿದೆ. ವೈ ಡೋಂಟ್ ವಿ ಸ್ಟಾರ್ಟ್ ಟ್ರಾನ್ಸ್ಪ್ಲಾಂಟ್ ಕೇರ್ ಇನ್ ಗುಲ್ಬರ್ಗ. ಅದು ನಮ್ಮದು ವಿಷನ್ ಇತ್ತು. ನಮ್ಮ ಗುಲ್ಬರ್ಗ ಕರ್ನಾಟಕ ನಾವು ಇನ್ನೂ ಮಾಡಬೇಕು ಅಂತ ಹೇಳಿ. ಸೊ ಮಂಜುನಾಥ್ ಸರ್ದು ಗೈಡೆನ್ಸ್ ಆಗಿ ಕೊಲಾಬ್ರೇಟ್ ಮಾಡಿದ್ವಿ. ಒಟ್ಟಿನ ಜೊತೆಗೆ ನಾನು ಇದ್ದೆ ಅಂತೇಳಿ ಸಮ್ ಬಾಂಧವ್ಯದಿಂದ ಇದು ಅನುಕೂಲ ಆಗಿ took a flight which we reached here for crossing 15 transplants. 15 transplants ಎಲ್ಲರಿಗೆ 50 ನಂಬರ್ ಅಲ್ಲ ಅಂತ. But when you come to the medical field with 15 numbers for a transplant, it is a huge number. ನಾವು ಇವನ್ ಗುಜರಾತ್ ಆಗಲಿ ಹೈದರಾಬಾದ್ ಆಗಲಿ ಹೋಗಿ ನಾವು 50 ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಅಪ್ಪ ಅಷ್ಟು ಹಳ್ಳಿ ಅಂತಾರೆ ನಾನು ಗುಲ್ಬರ್ಗ. ಬಟ್ ಇಟ್ ಈಸ್ ಅ ಡಿಸ್ಟಿಂಕ್ಟ್ ಪ್ಲೇಸ್. ನಾವು ವಿ ಆರ್ ಹೆಡಿಂಗ್ ದ ಝೋನ್ ಆಫ್ ಕರ್ನಾಟಕ. ಸ್ಟಿಲ್ ಅಲ್ಲಿ 50 ಆಗಿದೆ ಅಂದರೆ ಯಾರಿಗೂ ಅಷ್ಟು ಈಸಿದಾಗಿ ಬಿಲೀವ್ ಮಾಡ್ತಾ ಇಲ್ಲ. ದಿಸ್ ವಾಸ್ ಆ್ಯಕ್ಚುಲಿ ಪಾಸಿಬಲ್ ಬಿಕಾಸ್ ಆಫ್ ಅ ಟೀಮ್ ವರ್ಕ್. ನಾವು ಎಲ್ಲರೂ ಟೀಮಾಗಿ ವರ್ಕ್ ಮಾಡಿದಾಗ ಈ ಥರ ನತಿಜಾಗಿ ಬಂದು ಮುಟ್ಟಕ್ಕಾಯ್ತು. ಸೊ ಐ ಥ್ಯಾಂಕ್ ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಸರ್ ಆ್ಯಂಡ್ ಮಂಜುನಾಥ್ ಸರ್ ಫಾರ್ ದಿಸ್ ಟೀಮ್. ನಮ್ಮದು ಕೋಆರ್ಡಿನೇಟರ್ಸ್ ಇದ್ದಾರೆ, ಡಾಕ್ಟರ್ ಸಂತೋಷ್ ಕಾಮಶೆಟ್ಟಿ ಸರ್, ಲೀಡ್ ಅನಸ್ತೀಶಿಯಾ ಟೀಮ್. ಅವ್ರಿಗೂ ನಾವು ಭಾಳ ಇವೆಲ್ಲ ಭಾಳ ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡ್ತೀವಿ. ಈಗಲೂ ವೆರಿ ರೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು. ಈಗ ಬೆಳಗ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ABO ಇನ್ಕಂಪ್ಯಾಟಬಲ್ ಅಂತ ಹೇಳಿ, ಅಂದರೆ ಬ್ಲಡ್ ಗ್ರೂಪ್ ಚೇಂಜ್ ಇತ್ತು. ಬಟ್ ಪ್ರೀತಿ ಗಂಟೆ ಕೊಡ್ತಾ ಇತ್ತು. ಆ ದಾನಿಯಾದಾಗ ನಾವೆಲ್ಲ ಕ್ರಾಸ್ ಮ್ಯಾಚಿಂಗ್ ಮಾಡಿ ಅವ್ರದ್ದು ಯಾರು ರೆಸಿಪಿಂಟ್ ಇದ್ದು ನಾವು ಒಂದು ಪ್ಲಾಸ್ಮಾ ಫೆರಸಿಸ್ ಮಾಡ್ತೀವಿ. ಅದು ಮಾಡಿ ಅವನಿಗೆ ಇವಾಗ ಸಕ್ಸಸ್ಫುಲ್ ಆಗಿ ಮಾಡಿ ಈಗ ಒಂದು ಕಡೆ ಬಂದು ಕೂತ್ಕೊಂಡಿದ್ವಿ. ಇಟ್ ಈಸ್ ನೆಕ್ಸ್ಟ್ ಮೈಲ್, ಅಂದರೆ ನಾವು ನೆಕ್ಸ್ಟ್ ಸ್ಟೆಪ್ ಕಳ್ತಾ ಇದ್ದೀವಿ. ಇದರದ್ದು ಇನ್ನೂ ನಾವು ಆದಷ್ಟು ಸಾಧ್ಯವಾದಷ್ಟು ಬೆಟರ್ ಹೆಲ್ತ್ ಕೇರ್ ಸಿಸ್ಟಮ್